ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ ಇಂದು 1ನೇ ತಾರೀಕು ಶನಿವಾರ ತೃತೀಯ ತಿಥಿ ಹಾಗೂ ಇಂದು ಶತಭಿಷ ನಕ್ಷತ್ರ ಮತ್ತು ಇಂದು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಶುಕ್ರ ಕನ್ಯಾ ರಾಶಿಯಲ್ಲಿ ನೀಚ, ಹೀಗಾಗಿ ಈ ಗೋಚಾರದಿಂದ ಸ್ವಲ್ಪ ಮಿತ್ರತ್ವಗಳಲ್ಲಿ ಹಾಗೂ ಮಾತುಕತೆಗಳಲ್ಲಿ ಸ್ವಲ್ಪ ನಮಗೆ ತೊಂದರೆಗಳಾಗಬಹುದು. ಮೇಷರಾಶಿಯವರಿಗೆ ಷಷ್ಠ ಭಾವಕ್ಕೆ ಶುಕ್ರ ಬರೋದ್ರಿಂದ ಹೆಂಗಸರೊಡನೆ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಹೆಂಗಸರೊಡನೆ ಬಹಳ ಗೌರವಾನ್ವಿತವಾಗಿ ನಡ್ಕೊಳ್ಳೋದು ಅತಿ ಅವಶ್ಯಕವಾಗುತ್ತೆ. ವೃಷಭ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ, ಮಿತ್ರತ್ವಗಳಲ್ಲಿ ನೆಮ್ಮದಿ, ಇನ್ವೆಸ್ಟ್ಮೆಂಟ್ ಇತ್ಯಾದಿ ಹೂಡಿಕೆಗಳಲ್ಲಿ ಕೂಡ ನಿಮಗೆ ಸಂತೋಷವಾಗುವಂತಹ ಸುದ್ದಿಗಳನ್ನ ಕೇಳಬಹುದು ಮತ್ತು ಧನಾಗಮ ಖಂಡಿತ ಆಗುತ್ತೆ. ಕಲಾವಿದರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರವಾಗಿರುತ್ತೆ. ಆದರೂ ಕೂಡ ನೀವು ಅನ್ಕೊಂಡ ಮಟ್ಟಿಗೆ ನಿಮಗೆ ಫಲಗಳನ್ನ ನೋಡ್ಲಿಕ್ಕೆ ಆಗದೇ ಇರಬಹುದು, ಆದರೆ ಖಂಡಿತ ಸ್ವಲ್ಪ ಮುನ್ನಡೆ ಸಾಧಿಸಬಹುದು. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಮತ್ತು ಕೋರ್ಟ್ ಕಚೇರಿ ವ್ಯವಹಾರ ಇಂಥವುಗಳಲ್ಲಿ ನೀವು ಗಮನವನ್ನು ಜಾಸ್ತಿ ಕೊಡಬೇಕಾಗತ್ತೆ. ಅದರ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯುವಂತಹ ಕೆಲವೊಂದು ಘಟನೆಗಳು ಸಂಭವಿಸಬಹುದು, ಆದರೆ ಅದರಿಂದ ನಿಮಗೆ ತೊಂದರೆ ಏನು ಆಗುವುದಿಲ್ಲ. ಈ ಗೋಚಾರ ನಿಮಗೂ ಕೂಡ ಶುಭ ಫಲವನ್ನೇ ತಂದುಕೊಡುತ್ತೆ. ಕರ್ಕ ರಾಶಿಯವರಿಗೂ ಇದು ಉತ್ತಮವಾದಂತಹ ಗೋಚಾರವೇ, ಆದರೂ ಕೂಡ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಅನ್ನೋದು ಇರುತ್ತೆ. ನೀವು ಅಂದುಕೊಂಡ ಮಟ್ಟಿಗೆ ನಿಮಗೆ ತೊಂದರೆಗಳಿಂದ ಪರಿಹಾರ ಸಾಧ್ಯವಾಗುವುದಿಲ್ಲ. ಬಂಧು ಮಿತ್ರರು ನಿಮಗೆ ಅನುಕೂಲವಾಗ್ತಾರೆ. ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಇದು ಉತ್ತಮವಾಗಿದೆ. ಸಿಂಹರಾಶಿಯವರಿಗೆ ಅಲ್ಪ ಸ್ವಲ್ಪ ಧನಾಗಮವಾಗಬಹುದು. ಮನೆಯಲ್ಲಿ ಅಲ್ಪ ಸ್ವಲ್ಪ ನೆಮ್ಮದಿ, ಶಾಂತಿ ಇತ್ಯಾದಿಗಳು ಆಗುತ್ತೆ ಮತ್ತು ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ಜರುಗಬಹುದು. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇರೋದ್ರಿಂದ ಹಿಂದಿನ 25 ದಿನಗಳಲ್ಲಿ ಇದ್ದಂತಹ ತೊಂದರೆಗಳಿಂದ, ಮನಸ್ಸಿನ ವ್ಯಾಕುಲತೆಯಿಂದ ನಿಮಗೆ ಈಗ ಪರಿಹಾರ ಪ್ರಾಪ್ತಿಯಾಗತ್ತೆ ಮತ್ತು ಶತ್ರುಗಳು ನಿಮ್ಮಿಂದ ದೂರ ಹೋಗ್ತಾರೆ ಮತ್ತು ಮಿತ್ರರು ನಿಮ್ಮನ್ನ ಇಷ್ಟಪಟ್ಟು ಈಗ ಹೊಸ ಮಿತ್ರರನ್ನ ಸಂಪಾದಿಸುವಂತಹ ಕ್ಷಣಗಳನ್ನ ನೀವು ನೋಡಬಹುದು. ತುಲಾ ರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರವಾಗುತ್ತೆ. ಮಿತ್ರತ್ವಗಳಲ್ಲಿ ಒಡಕು, ಬಾಂಧವ್ಯದಲ್ಲಿ ಸ್ವಲ್ಪ ತೊಂದರೆಗಳು ಮತ್ತು ಹೆಂಗಸರ ಮೂಲದಿಂದ ನಿಮಗೆ ತೊಂದರೆಯಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರ. ಇಷ್ಟಾರ್ಥ ಸಿದ್ಧಿ, ಬಂಧು ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ ಎಲ್ಲವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಮತ್ತು ಧನಾಗಮ ಖಂಡಿತ, ಧನ ಲಾಭ ಈಗ ಖಂಡಿತ. ಧನು ರಾಶಿಯವರಿಗೆ ಇದು ಕಷ್ಟಕರವಾದಂತಹ ಗೋಚಾರ. ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು ಮತ್ತು ಅನೇಕ ರೀತಿಯಲ್ಲಿ ನಿಮಗೆ ಈಗ ತೊಂದರೆಗಳನ್ನು ನೀವು ನೋಡಬೇಕಾಗಿ ಬರಬಹುದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಂಗಸರ ಮೂಲದಿಂದ ನಿಮಗೆ ತೊಂದರೆ ಸಾಧ್ಯ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಭಾಗ್ಯೋದಯವಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಬಂದಿರೋದ್ರಿಂದ ಹೆಂಗಸರ ಮೂಲದಿಂದ ನಿಮಗೆ ಭಾಗ್ಯ ಉಂಟಾಗುತ್ತೆ. ಹೀಗಾಗಿ ಹೆಂಗಸರನ್ನ ಯಾರೇ ಇರಬಹುದು, ನಿಮ್ಮ ಅಕ್ಕ, ತಂಗಿ, ತಾಯಿ ಯಾರೇ ಇರಬಹುದು, ಮಿತ್ರರಿರಬಹುದು, ಎಲ್ಲರನ್ನೂ ಕೂಡ ಗೌರವಾನ್ವಿತವಾಗಿ ನಡೆಸ್ಕೊಳ್ಳೋದು ಈಗ ಅವಶ್ಯಕ. ಕುಂಭರಾಶಿಯವರಿಗೆ ಹಿಂದಿನ 40-45 ದಿನಗಳಲ್ಲಿದ್ದಂತಹ ತೊಂದರೆಗಳಿಂದ ಈಗ ಪರಿಹಾರ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ, ಸಾಮಾಜಿಕ ವ್ಯವಹಾರಗಳಲ್ಲಿ ಹಾಗೂ ಮನೆಯಲ್ಲೂ ಕೂಡ ಬಂಧು ಮಿತ್ರರಿಂದ ಈಗ ನೆಮ್ಮದಿ ಪ್ರಾಪ್ತಿ. ಮೀನರಾಶಿಯವರಿಗೆ ನಿಮ್ಮ ಸಪ್ತಮಕ್ಕೆ ಶುಕ್ರ ಬರ್ತಾ ಇದ್ದಾನೆ. ನೀಚನಾಗಿರೋದ್ರಿಂದ ಅಷ್ಟೊಂದು ತೊಂದರೆಯನ್ನು ನೀವು ನೋಡಬೇಕಾಗಿ ಬರೋದಿಲ್ಲ. ಆದರೂ ಕೂಡ ಸ್ವಲ್ಪ ಮಿತ್ರತ್ವ ಹಾಗೂ ದಾಂಪತ್ಯ ವಿಷಯಗಳಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ನಿಮಗೆ ಬರಬಹುದು. ಹೀಗಾಗಿ ಹೆಂಗಸರೊಡನೆ ಗೌರವಾನ್ವಿತವಾಗಿ ನಡ್ಕೊಳ್ಳೋದು ಈಗ ನಿಮಗೆ ಅವಶ್ಯಕವಾಗುತ್ತೆ. ಇನ್ನೊಂದು 20 ದಿನಗಳ ನಂತರ ನಿಮಗೆ ಎಲ್ಲ ತೊಂದರೆಗಳಿಗೂ ಅನೇಕ ರೀತಿಯಲ್ಲಿ ಪರಿಹಾರ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಇದನ್ನು ಒಂದನ್ನಾದರೂ ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.